ಮೊಳಕೆ ಕಾಳಿನ ಸಲಾಡ್ ಮಾಡುವ ವಿಧಾನ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಳ್ಳಿ. ಆ ನೀರಿಗೆ ಹೆಚ್ಚಿಕೊಂಡಿರುವ ಬೀಟ್ರೂಟ್ ಹೋಳುಗಳನ್ನು ಸೇರಿಸಿ. ಬೀಟ್ರೂಟ್ ಹೋಳುಗಳನ್ನು ನೀರಿನಲ್ಲಿ ತೊಳೆಯುವುದರಿಂದ ಅದರಲ್ಲಿನ ಕೆಂಪು ಬಣ್ಣವನ್ನು ನಾವು ಸುಲಭವಾಗಿ ತೆಗೆಯಬಹುದು. ಈಗ ಒಂದು ಪಾತ್ರೆಗೆ ಮೊಳಕೆ ತರಿಸಿದ ಬೇಯಿಸಿದ ಕಾಳುಗಳನ್ನು ಸೇರಿಸಿಕೊಳ್ಳಿ. ನಾನು ಇಲ್ಲಿ 3 ಕಪ್ ಬೇಯಿಸಿದ ಮೊಳಕೆ ತರಿಸಿದ ಕಾಳುಗಳನ್ನು ಸೇರಿಸಿಕೊಳ್ಳುತ್ತಿದ್ದೇನೆ. ಅದಕ್ಕೆ 1 ಕಪ್ ಕ್ಯಾರೆಟ್ ಹೋಳನ್ನು ಹಾಕುತ್ತಿದ್ದೇನೆ. ನಂತರ ಸೌತೆಕಾಯಿ ಹೋಳನ್ನು ಹಾಕುತ್ತಿದ್ದೇನೆ. ನಂತರ ಸೋರೆಕಾಯಿ ಹೋಳನ್ನು ಹಾಕುತ್ತಿದ್ದೇನೆ. ನಂತರ ತೊಳೆದಿಟ್ಟುಕೊಂಡ ಬೀಟ್ರೂಟನ್ನು ಹಾಕುತ್ತಿದ್ದೇನೆ. ಇದಕ್ಕೆ ಅರ್ಧ ಚಮಚದಷ್ಟು ಉಪ್ಪು ಸೇರಿಸುತ್ತಿದ್ದೇನೆ. ನಂತರ ಕಾಳು ಮೆಣಸು ಸೇರಿಸುತ್ತಿದ್ದೇನೆ. ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು 1/4 ಚಮಚದಷ್ಟು ಸೇರಿಸುತ್ತಿದ್ದೇನೆ. ನಂತರ 1 ಸ್ಪೂನಷ್ಟು ಕೊತ್ತಂಬರಿ ಪುಡಿಯನ್ನು ಸೇರಿಸುತ್ತಿದ್ದೇನೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುತ್ತಿದ್ದೇನೆ. ಹೀಗೆ ಮಿಕ್ಸ್ ಮಾಡಿದ ನಂತರ ನಾವು ಅರ್ಧ ಹೋಳು ನಿಂಬೆಹಣ್ಣನ್ನು ಇದಕ್ಕೆ ಹಿಂಡೋಣ. ನಿಂಬೆ ರಸ ರುಚಿಯನ್ನು ಹೆಚ್ಚಾಗಿ ಕೊಡುತ್ತದೆ ಮತ್ತು ವಿಟಮಿನ್ ಸಿ ಅನ್ನು ನಮ್ಮ ಸಲಾಡಲ್ಲಿ ಸೇರಿಸುತ್ತದೆ. ಇದಕ್ಕೆ ಸ್ವಲ್ಪ ದಾಳಿಂಬೆ ಬೀಜಗಳನ್ನು ಸೇರಿಸುತ್ತಿದ್ದೇನೆ. ಈಗ ನಮ್ಮ ಸಲಾಡ್ ಡಬ್ಬಿ ರೆಡಿಯಾಗಿದೆ.